ನಿಮ್ಗೆ ಗೊತ್ತಿದೆ, ಸೂಪರ್ 3ಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಸಮಸ್ಯೆಗಳನ್ನು ಹೊತ್ತು ತಂದು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿ ಯಾವುದೇ ಮಾಧ್ಯಮಗಳು ಇಲ್ಲಿ ತನಕ ಮಾಡದಂತ ಕೆಲಸವನ್ನ ಮಾಡುತ್ತಾ ಇದ್ದೀವಿ. ಅಂಡ್ ರಾಜಕಾರಣಿಗಳು, ಅಧಿಕಾರಿಗಳು ಮಾಡಬೇಕಾದ ಕೆಲಸ ಮಾಡದೇ ಇದ್ದಾಗ ಅವರ ಚಳಿ ಬಿಡಿಸಿ ಆ ಕೆಲಸವನ್ನು ಮಾಡುತ್ತೀವಿ. 99.99% ನಾವು ಮಾಡಿದಂತ ಎಲ್ಲಾ ಕೆಲಸಗಳು ಕೂಡ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಇದೆ. ಹಾಗಿದ್ರೆ ಬನ್ನಿ ಇವತ್ತಿನ ಸುದ್ದಿ. ಇದು ಮುಖ್ಯಮಂತ್ರಿಗಳು ನೋಡಬೇಕಾದ ಸ್ಟೋರಿ, ಅವರು ಫ್ರೀ ಇದ್ರೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಪಟ್ಟ ಉಳಿಸಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಡಿಸಿಎಂ ಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಇದು ಸಿಎಂ ನೋಡಲೇಬೇಕಾದ ಸ್ಟೋರಿ. ಹೋದಲ್ಲೆಲ್ಲ ಅವರ ಹೆಸರು ಜಪ ಮಾಡ್ತಾರೆ, ಆದರೆ ಅವರ ಹೆಸರಿನ ಕಟ್ಟಡ ಏನಾಗ್ತಾ ಇದೆ. ಈಗ ಸಾಧಾರಣವಾಗಿ ಕೆಲವರು ಅಂಬೇಡ್ಕರ್ ಜಪ ಮಾಡ್ತಾ ಇರ್ತಾರೆ. ಅಂಬೇಡ್ಕರ್ ಜಪ ಮಾಡಿದ್ರೆ ಅಂಬೇಡ್ಕರ್ ಅವರು ಏನು ಹೇಳಿದರೆ ಅದನ್ನು ಪಾಲಿಸಬೇಕು. ಕೇವಲ ಇನ್ನೊಬ್ಬರಿಗೆ ಬುದ್ಧಿ ಹೇಳ್ಬಿಟ್ಟು ತಾನು ಪಾಲಿಸದೇ ಇದ್ರೆ ನಂಬರ್ 1. ಇನ್ನು ಕೆಲವರು ಗಾಂಧಿಯನ್ನಾಗಿರ್ತಾರೆ, ಗಾಂಧಿ ಹೇಳಿದನ್ನೆಲ್ಲ ಕೇಳ್ತಾರೆ, ಬಟ್ ಅವರು ಫಾಲೋ ಮಾಡಲ್ಲ ಅಲ್ವಾ. ಇಲ್ಲಿ ದೇವರಾಜ್ ಅರಸು ಅವರ ಹೆಸರು ತಗೊಳ್ಳದ ರಾಜಕಾರಣಿ ಯಾರಿದ್ದಾರೆ? ಸಿದ್ದರಾಮಯ್ಯನವರಂತೂ ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. ನಾನೇ ಒಂದು ಸ್ಟೋರಿ ಮಾಡಿದ್ದೆ. ಮಾರ್ಚ್ 31 ತನಕ ನೀವು ಮುಖ್ಯಮಂತ್ರಿ ಆಗಿದ್ರೆ ಮುಂದಿನ ವರ್ಷದ 2026 ದೇವರಾಜ್ ಅರಸು ಅವರ ದಾಖಲೆ ಮುರಿತಾರೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಗಲಿ ಅಂತ ನಮ್ದು ಆಶಯ ಕೂಡ ಇತ್ತು, ಸ್ಟೋರಿ ಕೂಡ ಮಾಡಿದ್ದೆ. ಆದರೆ ಅದು ಮಾಜಿ ಸಿಎಂ ಕ್ಷೇತ್ರ, ಅಂದ್ರೆ ಯಡಿಯೂರಪ್ಪನವರ ಕ್ಷೇತ್ರ. ಮಗ ರಾಘವೇಂದ್ರ ಸಂಸದ, ಮತ್ತೊಬ್ಬ ಮಗ ರಾಜ್ಯಾಧ್ಯಕ್ಷ. ಆದರೆ ಮಾಜಿ ಸಿಎಂ ಅವರ ಭವನ ನಿರ್ಮಾಣ ಆಗಿ ಹಲವು ವರ್ಷಗಳೇ ಕಳೆದ್ರು. ಅದ್ಯಾರು? ದೇವರಾಜ ಅರಸು ಅವರ ಭವನ ಇನ್ನೂ ಪೂರ್ಣ ಆಗಿಲ್ಲ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ತಂದಿದ್ದೀವಿ ಇವತ್ತಿನ ಸೂಪರ್ 3ಯಲ್ಲಿ. ನೋಡಿ. ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ನೋಡಿ. ಮಾಜಿ ಸಿಎಂಗಳೇ ಸ್ವಲ್ಪ ಗಮನ ಕೊಡಿ. ಅರಸು ಕಟ್ಟಡ ಈಗ ಅನೈತಿಕ ತಾಣ. ಎಸ್, ಮಾಜಿ ಸಿಎಂ ದೇವರಾಜ ಅರಸು 2 ಸಲ ಮುಖ್ಯಮಂತ್ರಿ ಆದವರು. ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳ ಹರಿಕಾರ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಕಾರಣರಾದವರು ಇವರೇ. ಉಳುವವನೇ ಹೊಲದೊಡೆಯ ಕಾನೂನು ಜಾರಿಗೆ ತಂದು ಬಡವರಿಗೆ ಭೂಮಿ ಸಿಗುವಂತೆ ಮಾಡಿದವರು. ಹೀಗಾಗಿಯೇ ಇವರ ಹಾದಿಯಲ್ಲಿ ನಡೆಯುತ್ತಿರೋ ಸಿದ್ದರಾಮಯ್ಯರನ್ನ ಅರಸುಗೆ ಹೋಲಿಸಲಾಗುತ್ತೆ. ಈಗ್ಯಾಕಪ್ಪ ಈ ವಿಷಯ ಬಂತು ಗೊತ್ತಾ? ದೇವರಾಜ ಅರಸು ಹೆಸರಲ್ಲಿ ನಿರ್ಮಾಣ ಆಗ್ತಿರೋ ಕಟ್ಟಡ ಪೂರ್ಣ ಆಗದೆ ಲಗಾಡೆದ್ದು ಹೋಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ನಗರದ ಬಾಲರಾಜ್ ಅರಸ್ ರಸ್ತೆಯಲ್ಲಿ. ನೋಡಿ, ಕಟ್ಟುತ್ತಿರೋ ಈ ಹೊಸ ಕಟ್ಟಡ ಹೇಗೆ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಅಂತ. ಮಾಜಿ ಸಿಎಂ ದೇವರಾಜ್ ಅರಸು ಕಟ್ಟಡ ನಿರ್ಮಾಣ ಕಾರ್ಯ ಶುರುವಾಗಿದ್ದು 2018ರಲ್ಲಿ. 2018ರಲ್ಲಿ ಶಂಕುಸ್ಥಾಪನೆಯಾಗಿ ನಿರ್ಮಾಣ ಆಗ್ತಿರೋ ರಾಜ್ಯದ 2ನೇ ದೊಡ್ಡ ಕಟ್ಟಡ ಇದು. ಆದ್ರೆ 8 ವರ್ಷ ಕಳೆದ್ರೂ ಕಟ್ಟಡ ಮಾತ್ರ ನಿರ್ಮಾಣ ಆಗಿಲ್ಲ. ದೇವರಾಜ ಅರಸು ಭವನ ಈಗಾಗಲೇ ಹೇಳಿದಂತೆ, ರಾಜಪ್ಪನವರು ಹೇಳಿದಂತೆ 4 ರಿಂದ 5 ವರ್ಷದವರೆಗೂ ಅದು ಪಾಳು ಬಿದ್ದಿದೆ. ಅದು ಸಂಬಂಧಪಟ್ಟಂತೆ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಕೆಲವು ಮನವಿ ಕೊಟ್ಟಿದ್ದು ಯಾವುದೇ ರೀತಿಯ ಇದಲ್ಲ. ಕಳೆದ ವರ್ಷನೇ ನಾವು ಡಿಮ್ಯಾಂಡ್ ಮಾಡಿದ್ವಿ, ನೀವು ಮುಂದಿನ ದೇವರಾಜ ಅರಸು ಇದನ್ನ ಅಲ್ಲೇ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆದ್ರೆ ಅಷ್ಟೊಳಗೆ ಮುಗಿಸಬೇಕು ಅಂತ ಕೇಳಿದ್ವಿ, ಅವ್ರು ಮುಗಿಸಲಿಲ್ಲ. ಆದ್ರಿಂದ ಪುನಃ ನಾವು ಈ ರೀತಿ ಮನವಿಯನ್ನು ಕೊಡ್ತೀವಿ. ಈಗೆಲ್ಲ 4 ವರ್ಷ 5 ವರ್ಷದಿಂದ ಬಿದ್ದಿದೆ. ನಾವು ನೋಡ್ತಿದ್ದೇವೆ ಅನುದಾನ ಕೊರತೆ ಅಂತ ಅವ್ರು ಹೇಳ್ತಾರೆ. ನಾವು ಇಷ್ಟೆಲ್ಲ ಇದು ಅನುದಾನ ಕೊರತೆ ಯಾಕಾಗಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕೆ ಇನ್ನು ಈ ಭವನ ಕಂಪ್ಲೀಟ್ ಆಗಿಲ್ಲ ಅಂದ್ರೆ, ಕಟ್ಟಡ ನಿರ್ಮಾಣಕ್ಕೆ ಈ ಮೊದಲು 5 ಕೋಟಿ ಅನುದಾನ ಅಂತ ಹೇಳಲಾಗಿತ್ತು. ಈಗಾಗಲೇ 3 ಕೋಟಿಯಲ್ಲಿ ಕೆಲಸ ಆಗಿದೆ. ಉಳಿದ 2 ಕೋಟಿ ಹಣ ರಿಲೀಸ್ ಆದ್ರೆ ಮಾತ್ರ ಕಟ್ಟಡ ಕಂಪ್ಲೀಟ್ ಆಗಲಿದೆ. ಹಿಂದುಳಿದ ಜನಾಂಗಕ್ಕೆ ಸ್ವಾಭಿಮಾನವನ್ನ ಕಲ್ಪಿಸಿಕೊಟ್ಟಂತ, ಹಾಗೇನೆ ದಲಿತ ಜನಾಂಗಕ್ಕೆ ಸ್ವಾಭಿಮಾನವನ್ನ ಕಲ್ಪಿಸಿಕೊಟ್ಟಂತ ದೇವರಾಜ ಅರಸು ಭವನ ಈ ಸ್ಥಿತಿಯಲ್ಲಿ ಇರತಕ್ಕಂಥದ್ದನ್ನು ನೋಡಿದ್ರೆ ನಮಗೆಲ್ಲ ಖಂಡಿತ ಬೇಸರ ಆಗುತ್ತೆ. ಆದ್ರಿಂದ ನಾವು ಜಿಲ್ಲಾ ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟ ಜಿಲ್ಲಾ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ
ಈ ಮೂಲಕ ಮನವಿ ಮಾಡಿಕೊಳ್ಳೋದು ಏನಂತ ಅಂದ್ರೆ ಈ ಸಾರಿಯ ದೇವರಾಜ ಅರಸು ಜಯಂತಿಯನ್ನ ಸದರಿ ದೇವರಾಜ ಅರಸು ಭವನದಲ್ಲೇ ನಡೆಸಬೇಕು, ಇಲ್ಲದೆ ಇದ್ರೆ ನಾವು ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಅಂಶವನ್ನ ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಒಟ್ನಲ್ಲಿ ಮಾಜಿ ಸಿಎಂ ಒಬ್ಬರ ಹೆಸರಲ್ಲಿ ಭವನ ಕಟ್ಟಲು ಹೊರಟಿದ್ದು ಸರಿ, ಆದ್ರೆ ಈ ರೀತಿ ಅರ್ಧಂಬರ್ಧ ಮಾಡಿರೋದು ಎಷ್ಟು ಸರಿ? ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಲಿ ಅನ್ನೋದು ಸೂಪರ್ 3 ಆಗ್ರಹ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಿಮ್ಗೆ ಗೊತ್ತಿದೆ, ಸೂಪರ್ 3ಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಸಮಸ್ಯೆಗಳನ್ನು ಹೊತ್ತು ತಂದು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿ ಯಾವುದೇ ಮಾಧ್ಯಮಗಳು ಇಲ್ಲಿ ತನಕ ಮಾಡದಂತ ಕೆಲಸವನ್ನ ಮಾಡಿಸ್ತಾ ಇದ್ದೀವಿ. ಅಂಡ್ ರಾಜಕಾರಣಿಗಳು, ಅಧಿಕಾರಿಗಳು ಮಾಡಬೇಕಾದ ಕೆಲಸ ಮಾಡದೇ ಇದ್ದಾಗ ಅವರ ಚಳಿ ಬಿಡಿಸಿ ಆ ಕೆಲಸವನ್ನು ಮಾಡಿಸ್ತೀವಿ. 99.99% ನಾವು ಮಾಡಿದಂತ ಎಲ್ಲಾ ಕೆಲಸಗಳು ಕೂಡ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಇದೆ. ಹಾಗಿದ್ರೆ ಬನ್ನಿ ಇವತ್ತಿನ ಸುದ್ದಿ. ಇದು ಮುಖ್ಯಮಂತ್ರಿಗಳು ನೋಡಬೇಕಾದ ಸ್ಟೋರಿ, ಅವರು ಫ್ರೀ ಇದ್ರೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಪಟ್ಟ ಉಳಿಸಿಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ, ಡಿಸಿಎಂ ಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಇದು ಸಿಎಂ ನೋಡಲೇಬೇಕಾದ ಸ್ಟೋರಿ. ಹೋದಲ್ಲೆಲ್ಲ ಅವರ ಹೆಸರು ಜಪ ಮಾಡ್ತಾರೆ, ಆದ್ರೆ ಅವರ ಹೆಸರಿನ ಕಟ್ಟಡ ಏನಾಗ್ತಾ ಇದೆ ಈಗ? ಸಾಧಾರಣವಾಗಿ ಕೆಲವರು ಅಂಬೇಡ್ಕರ್ ಜಪ ಮಾಡ್ತಾ ಇರ್ತಾರೆ. ಅಂಬೇಡ್ಕರ್ ಜಪ ಮಾಡಿದ್ರೆ ಅಂಬೇಡ್ಕರ್ ಅವರು ಏನು ಹೇಳಿದರೆ ಅದನ್ನ ಪಾಲಿಸಬೇಕು. ಕೇವಲ ಇನ್ನೊಬ್ಬರಿಗೆ ಬುದ್ಧಿ ಹೇಳ್ಬಿಟ್ಟು ತಾನು ಪಾಲಿಸದೇ ಇದ್ರೆ ನಂಬರ್ 1. ಇನ್ನು ಕೆಲವರು ಗಾಂಧಿಯನ್ನಾಗಿರ್ತಾರೆ, ಗಾಂಧಿ ಹೇಳಿದನ್ನೆಲ್ಲ ಕೇಳ್ತಾರೆ, ಬಟ್ ಅವರು ಫಾಲೋ ಮಾಡಲ್ಲ ಅಲ್ವಾ? ಇಲ್ಲಿ ದೇವರಾಜ ಅರಸು ಅವರ ಹೆಸರು ತಗೊಳ್ಳದ ರಾಜಕಾರಣಿ ಯಾರಿದ್ದಾರೆ? ಸಿದ್ದರಾಮಯ್ಯನವರಂತೂ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. ನಾನೇ ಒಂದು ಸ್ಟೋರಿ ಮಾಡಿದ್ದೆ. ಮಾರ್ಚ್ 31 ತನಕ ನೀವು ಮುಖ್ಯಮಂತ್ರಿ ಆಗಿದ್ರೆ ಮುಂದಿನ ವರ್ಷದ 2026 ದೇವರಾಜ ಅರಸು ಅವರ ದಾಖಲೆ ಮುರಿತಾರೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಗಲಿ ಅಂತ ನಮ್ದೊಂದು ಆಶಯ ಕೂಡ ಇತ್ತು, ಸ್ಟೋರಿ ಕೂಡ ಮಾಡಿದ್ದೆ. ಆದರೆ ಅದು ಮಾಜಿ ಸಿಎಂ ಕ್ಷೇತ್ರ, ಅಂದ್ರೆ ಯಡಿಯೂರಪ್ಪನವರ ಕ್ಷೇತ್ರ. ಮಗ ರಾಘವೇಂದ್ರ ಸಂಸದ, ಮತ್ತೊಬ್ಬ ಮಗ ರಾಜ್ಯಾಧ್ಯಕ್ಷ. ಆದರೆ ಮಾಜಿ ಸಿಎಂ ಅವರ ಭವನ ನಿರ್ಮಾಣ ಆಗಿ ಹಲವು ವರ್ಷಗಳೇ ಕಳೆದ್ರು. ಅದ್ಯಾರು? ದೇವರಾಜ ಅರಸು ಅವರ ಭವನ ಇನ್ನೂ ಪೂರ್ಣ ಆಗಿಲ್ಲ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ತಂದಿದ್ದೀವಿ ಇವತ್ತಿನ ಸೂಪರ್ 3ಯಲ್ಲಿ. ನೋಡಿ. ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ನೋಡಿ. ಮಾಜಿ ಸಿಎಂಗಳೇ ಸ್ವಲ್ಪ ಗಮನ ಕೊಡಿ. ಅರಸು ಕಟ್ಟಡ ಈಗ ಅನೈತಿಕ ತಾಣ. ಎಸ್, ಮಾಜಿ ಸಿಎಂ ದೇವರಾಜ ಅರಸು 2 ಸಲ ಮುಖ್ಯಮಂತ್ರಿ ಆದವರು. ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳ ಹರಿಕಾರ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಕಾರಣರಾದವರು ಇವರೇ. ಉಳುವವನೇ ಹೊಲದೊಡೆಯ ಕಾನೂನು ಜಾರಿಗೆ ತಂದು ಬಡವರಿಗೆ ಭೂಮಿ ಸಿಗುವಂತೆ ಮಾಡಿದವರು. ಹೀಗಾಗಿಯೇ ಇವರ ಹಾದಿಯಲ್ಲಿ ನಡೆಯುತ್ತಿರೋ ಸಿದ್ದರಾಮಯ್ಯರನ್ನ ಅರಸುಗೆ ಹೋಲಿಸಲಾಗುತ್ತೆ. ಈಗ್ಯಾಕಪ್ಪ ಈ ವಿಷಯ ಬಂತು ಗೊತ್ತಾ? ದೇವರಾಜ ಅರಸು ಹೆಸರಲ್ಲಿ ನಿರ್ಮಾಣ ಆಗ್ತಿರೋ ಕಟ್ಟಡ ಪೂರ್ಣ ಆಗದೆ ಲಗಾಡೆದ್ದು ಹೋಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ನಗರದ ಬಾಲರಾಜ್ ಅರಸ್ ರಸ್ತೆಯಲ್ಲಿ. ನೋಡಿ, ಕಟ್ಟುತ್ತಿರೋ ಈ ಹೊಸ ಕಟ್ಟಡ ಹೇಗೆ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಅಂತ. ಮಾಜಿ ಸಿಎಂ ದೇವರಾಜ ಅರಸು ಕಟ್ಟಡ ನಿರ್ಮಾಣ ಕಾರ್ಯ ಶುರುವಾಗಿದ್ದು 2018ರಲ್ಲಿ. 2018ರಲ್ಲಿ ಶಂಕುಸ್ಥಾಪನೆಯಾಗಿ ನಿರ್ಮಾಣ ಆಗ್ತಿರೋ ರಾಜ್ಯದ 2ನೇ ದೊಡ್ಡ ಕಟ್ಟಡ ಇದು. ಆದ್ರೆ 8 ವರ್ಷ ಕಳೆದ್ರೂ ಕಟ್ಟಡ ಮಾತ್ರ ನಿರ್ಮಾಣ ಆಗಿಲ್ಲ. ದೇವರಾಜ ಅರಸು ಭವನ ಈಗಾಗಲೇ ಹೇಳಿದಂತೆ, ರಾಜಪ್ಪನವರು ಹೇಳಿದಂತೆ 4ರಿಂದ 5 ವರ್ಷದವರೆಗೂ ಅದು ಪಾಳು ಬಿದ್ದಿದೆ. ಅದು ಸಂಬಂಧಪಟ್ಟಂತೆ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಅದಕ್ಕೆಲ್ಲ ಮನವಿ ಕೊಟ್ಟಿದ್ದು ಯಾವುದೇ ರೀತಿಯ ಇದಲ್ಲ. ಕಳೆದ ವರ್ಷನೇ ನಾವು ಡಿಮ್ಯಾಂಡ್ ಮಾಡಿದ್ವಿ, ನೀವು ಮುಂದಿನ ದೇವರಾಜ ಅರಸು ಇದನ್ನ ಅಲ್ಲೇ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆದ್ರೆ ಅಷ್ಟೊಳಗೆ ಮುಗಿಸಬೇಕು ಅಂತ ಕೇಳಿದ್ವಿ, ಅವ್ರು ಮುಗಿಸಲಿಲ್ಲ. ಆದ್ರಿಂದ ಪುನಃ ನಾವು ಈ ರೀತಿ ಮನವಿಯನ್ನು ಕೊಡ್ತೀವಿ. ಈಗೆಲ್ಲ 4 ವರ್ಷ 5 ವರ್ಷದಿಂದ ಬಿದ್ದಿದೆ. ನಾವು ನೋಡ್ತಿದ್ದೇವೆ ಅನುದಾನ ಕೊರತೆ ಅಂತ ಅವ್ರು ಹೇಳ್ತಾರೆ. ನಾವು ಇಷ್ಟೆಲ್ಲ ಇದು ಅನುದಾನ ಕೊರತೆ ಯಾಕಾಗಿದೆ ಅಂತ ನಾವು ಕೇಳ್ತಾ ಇದ್ವಿ.
ಯಾಕೆ ಇನ್ನೂ ಈ ಭವನ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಕಟ್ಟಡ ನಿರ್ಮಾಣಕ್ಕೆ ಈ ಮೊದಲು 5 ಕೋಟಿ ಅನುದಾನ ಅಂತ ಹೇಳಲಾಗಿತ್ತು. ಈಗಾಗಲೇ 3 ಕೋಟಿಯಲ್ಲಿ ಕೆಲಸ ಆಗಿದೆ. ಉಳಿದ 2 ಕೋಟಿ ಹಣ ರಿಲೀಸ್ ಆದ್ರೆ ಮಾತ್ರ ಕಟ್ಟಡ ಕಂಪ್ಲೀಟ್ ಆಗಲಿದೆ. ಹಿಂದುಳಿದ ಜನಾಂಗಕ್ಕೆ ಸ್ವಾಭಿಮಾನವನ್ನ ಕಲ್ಪಿಸಿಕೊಟ್ಟಂತ ಹಾಗೇನೆ ದಲಿತ ಜನಾಂಗಕ್ಕೆ ಸ್ವಾಭಿಮಾನವನ್ನ ಕಲ್ಪಿಸಿಕೊಟ್ಟಂತ ದೇವರಾಜ ಅರಸು ಭವನ ಈ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನೋಡಿದ್ರೆ ನಮಗೆಲ್ಲ ಖಂಡಿತ ಬೇಸರ ಆಗುತ್ತೆ. ಆದ್ರಿಂದ ನಾವು ಜಿಲ್ಲಾ ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟ ಜಿಲ್ಲಾ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಈ ಮೂಲಕ ಮನವಿ ಮಾಡಿಕೊಳ್ಳೋದು ಏನಂತ ಅಂದ್ರೆ, ಈ ಸಾರಿಯ ದೇವರಾಜ ಅರಸು ಜಯಂತಿಯನ್ನ ಸದರಿ ದೇವರಾಜ ಅರಸು ಭವನದಲ್ಲೇ ನಡೆಸಬೇಕು. ಇಲ್ಲದೆ ಇದ್ರೆ ನಾವು ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಅಂಶವನ್ನ ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಒಟ್ನಲ್ಲಿ ಮಾಜಿ ಸಿಎಂ ಒಬ್ಬರ ಹೆಸರಲ್ಲಿ ಭವನ ಕಟ್ಟಲು ಹೊರಟಿದ್ದು ಸರಿ, ಆದ್ರೆ ಈ ರೀತಿ ಅರ್ಧಂಬರ್ಧ ಮಾಡಿರೋದು ಎಷ್ಟು ಸರಿ? ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಲಿ ಅನ್ನೋದು ಸೂಪರ್ 3 ಆಗ್ರಹ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.